ಬೇಕರಿಲಿ ಬೇಜಾನ್ಸಲ ಬ್ರೆಡ್ ಟೋಸ್ಟ್ ಹಾಲು ಬನ್ನು ತಿಂದಿದೀವಿ, ಆದ್ರೆ ಲಕ್ಷದಲ್ಲಿ 100 ಜನನು ಬ್ರೆಡ್ ಟೋಸ್ಟ್ ಹಾಲು ಬನ್ನು ಹೆಂಗ್ ಮಾಡ್ತಾರೆ ಅಂತ ಖಂಡಿತ ನೋಡಿರಲ್ಲ. ಯಾಕಂದ್ರೆ ಬೇಕರಿಗಳ ಬ್ಯಾಕ್ ಸೈಡ್ ಇರುವ ಸೀಕ್ರೆಟ್ ರೂಮ್ ಗೆ ಯಾರಿಗೂ ಪ್ರವೇಶ ಇರಲ್ಲ. ಇಲ್ಲಿವರೆಗೂ 100 ಹಾಲು ಬನ್ನು 100 ಟೋಸ್ಟ್ ನ ಹೊಟ್ಟೆ ಒಳಗೆ ಇಳಿಸಿದ್ಮೇಲೆ ನಮ್ಮ ಉದರಕ್ಕೂ ಒಂದು ಡೌಟ್ ಇರುತ್ತೆ, ಈ ಹಾಲು ಬನ್ನು ಮತ್ತೆ ಟೋಸ್ಟ್ ನ ಹೆಂಗ್ ಮಾಡ್ತಾರೆ ಅಂತ. ಆ ಡೌಟ್ ನ ಕ್ಲಿಯರ್ ಮಾಡ್ಬಿಡವ ಈ ವಿಡಿಯೋದಲ್ಲಿ. ಜೊತೆಗೆ ಹಾಲು ಬನ್ ತಿಂದ್ರೆ ಅಲರ್ಜಿ ವಾಯಿ ಅಂತನೋರ್ಗೆ ನೀವು ಕಂಡು ಕೇಳಿರದ ವೆಜ್ ಬನ್ನ ನಮ್ಮ ಕುಬೇರ್ ಬೇಕ್ ಹೌಸ್ ಅಲ್ಲಿ ಮಾಡ್ತಾರೆ, ಅದನ್ನು ಹೆಂಗ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಬಿಡವ. ಮೊದಲಿಗೆ ಬ್ರೆಡ್ ಗೆ ಬನ್ಗೆ ಬೇಕಾಗಿರೋ ಹೂರ್ಣನ ರೆಡಿ ಮಾಡ್ಕೊತಾ ಇದಾರೆ. ನಾವು ಒಳಗಡೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ಲ, ಬನ್ನು ನಾನ್ ಆಗ್ಬಿಡ್ತೀನಿ ಅಂತೀರಾ? ಬನ್ನಾಗಲ್ಲ, ಕರೆಂಟ್ ಹೊಡೆದಕ್ಕೆ ಹಾಗೆ ಕಪ್ಪಗಾಗ್ಬಿಡ್ತೀನಿ. ಆಮೇಲೆ ರೆಡ್ಡು ಆಗಲ್ಲ, ಬರ್ನು ಆಗಲ್ಲ, ಬರ್ನ್ ಆಗೋಯ್ತೀನಿ. ಈ ತರ ಸಾಹಸ ಮಾಡೋ ಐಡಿಯಾಗಳು ನಮ್ಗೆ ಅವಾಗ ಬರ್ತಾ ಇರುತ್ತೆ, ಅದ್ ಹೆಂಗೆ ಅಂತ ಗೊತ್ತಿಲ್ಲ ಕಣಪ್ಪ. ನೆಕ್ಸ್ಟ್ ಬನ್ನು ಬ್ರೆಡ್ ಬೇಸ್ ನ ಫರ್ಮೆಂಟೇಶನ್ ಆದ್ಮೇಲೆ ಓವನ್ ಗೆ ಹಾಕ್ಬಿಡ್ತಾರೆ. ಓವನ್ ಇಂದ ಹೊರಗಡೆ ಬಂದ್ಮೇಲೆ ಬ್ರೆಡ್ ಟೋಸ್ಟ್ ನ ಹೆಂಗ್ ಮಾಡ್ತಾರೆ ಅಂತ ಮೊದಲು ನೋಡ್ಕೊಬಿಡವ ಬನ್ನಿ. ಓವನ್ ಇಂದ ಹೊರಗಡೆ ಬಂದಿರೋ ಬ್ರೆಡ್ ಕಂಡೀಷನ್ ನೋಡಿ ಹಿಂಗಿರುತ್ತೆ. ಇದನ್ನ ಹೀಗೆ ಬೇಕಾದ್ರೂ ತಿನ್ಬೋದು, ಆದ್ರೆ ಬೇಡ, ಇದನ್ನ ಮೌಲ್ಯವರ್ಧನೆ ಮಾಡವ. ಇವಾಗ ಬ್ರೆಡ್ ಟೋಸ್ಟ್ ಮಾಡವ ಬನ್ನಿ. ಇಷ್ಟೆಲ್ಲ ಬ್ರೆಡ್ ಎಲ್ಲ ಚಾಕು ತಗಡೆ ಹೆಂಗ್ ಕುಯ್ತಾರೆ ಅಂತ ಅನ್ಕೊಂಡೆ. ನೋಡಿದ್ರೆ ಅದಕ್ಕೂ ಮಿಷಿನ್ ಐತೆ. ಕುಮಾರಣ್ಣ ಮಿಷಿನ್ ಆನ್ ಮಾಡಿ ನೋಡವ ಹೆಂಗ್ ಕಟಿಂಗ್ ಐತೆ ಅಂತ ನೋಡವ. ಓ ಡಮಾರ್ ಡಮಾರ್ ಅಂತ ಬಂದ್ಬಿಡುತ್ತೆ ಒಂದೊಂದ್ ಸೆಕೆಂಡ್ಗೆ, ಜಾಸ್ತಿ ಎಫರ್ಟೇ ಇಲ್ಲ. ಕಟಿಂಗ್ ಆದ ಬ್ರೆಡ್ ನ ಈ ರೇಂಜ್ ಜೋಡಿಸ್ಬಿಟ್ಟು ಟೋಸ್ಟ್ ಗೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ತಾವ್ರೆ. ಇನ್ನೇನ್ ಈ ಮಸಾಲಾನ ತಗೊಂಡು ಬ್ರೆಡ್ ಮೇಲೆ ಹಾಕ್ಬಿಟ್ಟು ಮಡ್ಚ್ಕೊಂಡ್ ತಿನ್ನೋದು ಅಂತ ನಾನು ಅನ್ಕೊಂಡೆ. ಆಲ್ರೆಡಿ ಬ್ರೆಡ್ ಎಲ್ಲ ಬೆಂದಿದೆಯಲ್ಲ ಅಂತ. ಆದ್ರೆ ಈ ಟೋಸ್ಟ್ ನ ತಿನ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಕೆಲಸಗಳಿದೆ. ಆ ಕೆಲಸಗಳೆಲ್ಲ ಆಗ್ತಾ ಇರ್ಲಿ. ಈ ವಿಡಿಯೋ ಮಾಡಕ್ಕೆ ಅವಕಾಶ ಕೊಟ್ಟ ನಮ್ಮ ಕುಬೇರ್ ಬೇಕ್ ಹೌಸ್ ಮಾಲೀಕರಾದ ನಮ್ಮ ಸ್ನೇಹಿತರು ಕುಬೇರ್ ಅವ್ರಿಗೆ ಒಂದು ಧನ್ಯವಾದಗಳು. ನಿಮ್ಗೆ ತಿನ್ನಕ್ಕೆ ಅಥವಾ ಮಾರಾಟ ಮಾಡಕ್ಕೆ 5 ಪೀಸ್ ಬೇಕು, 50,000 ಪೀಸ್ ಬೇಕು, ಇಲ್ಲ 5 ಲಕ್ಷ ಪೀಸ್ ಬೇಕು, ನಮ್ ಕುಬೇರ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ. ಎಲ್ಲಾ ತರದ ಬೇಕಿಂಗ್ ಐಟಮ್ ನ ಫ್ರೆಶ್ ಆಗಿ ಹೋಲ್ಸೇಲ್ ದರದಲ್ಲಿ ನಿಮ್ಮ ಬಾಗಿಲಿಗೆ ತಲುಪಿಸ್ತಾರೆ. ಕುಬೇರ್ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಅಲ್ಲೇ ಕಾಣಿಸ್ತಾ ಇದೆ. ನೀವು ಬೇಕಾದ್ರೆ ಕುಬೇರ್ ಬೇಕ್ ಹೌಸ್ ಗೆ ವಿಸಿಟ್ ಮಾಡಿ ಎಷ್ಟು ನೀಟ್ ಆಗಿ ಬೇಕಿಂಗ್ ಪ್ರಾಡಕ್ಟ್ ಗಳ ತಯಾರಾಗ್ತಾ ಇದೆ ಅಂತ ನೋಡ್ಕೋಬಹುದು. ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಬರ್ತಾ ಇದೆ. ನಿಮ್ಗೆ ಏನಾದ್ರೂ ಎಲ್ಲಾ ತರದ ಕೇಕ್ ಗಳ ಆರ್ಡರ್ ಕೊಡಬೇಕು ಅಂದ್ರೆ ನಮ್ಮ ಕುಬೇರ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ. ಕ್ರಿಸ್ಮಸ್ ಗೆ ಪ್ಲಮ್ ಕೇಕ್ ನ ಆಲ್ರೆಡಿ ಆರ್ಡರ್ ತಗೋತಾ ಇದಾರೆ. ಪೇಸ್ಟ್ರೀಸ್, ಕ್ರೀಮ್ ಕೇಕ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಫೈನಲಿ ಬ್ರೆಡ್ ಟೋಸ್ಟ್ ರೆಡಿ ಆಗೋಯ್ತು. ಇನ್ನೇನ್ ಮಡ್ಚ್ಕೊಂಡ್ ತಿನ್ಕೊಬಿಡೋದು, ಈರುಳ್ಳಿ ತಾನೇ ಅಲ್ಲಿ ಇರೋದು ಅಂತ ಅನ್ಕೊಂಡೆ. ಆದ್ರೆ ಆ ರೀತಿ ಪ್ರೋಸೆಸ್ ಅಲ್ಲ ಇದು. ಬ್ರೆಡ್ ಮೇಲೆ ಮಸಾಲೆ ಎಲ್ಲ ಹಾಕಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಇದು ಓವನ್ಗೆ ಹೋಗ್ಬೇಕು. ಹೌದು, ಓವನ್ಗೆ ಹೋದ್ಮೇಲೆ ತಿನ್ಬೇಕು, ಹಂಗೆ ಡೈರೆಕ್ಟ್ ಆಗಿಲ್ಲ ತಿನ್ನಂಗಿಲ್ವಂತೆ. ಕುಬೇರ್ರೆ ಅರ್ವಿ ಹೇಳಿ ಕುಬೇರ್ರೆ, ನೀವು ಹಾಲು ಬಂದ್ ಮಾಡೋದು ಹೆಂಗೆ ಅಂತ ನೋಡಿದಿರಾ? ತಿಂದಿದ್ದೀರಾ? ಮಾಡೋದು ಹೆಂಗೆ ಅಂತ ನೋಡಿದಿರಾ? ಲೈಫ್ ಅಲ್ಲಿ ನೋಡಿಲ್ಲ ನಾನು. ನೋಡಿ ತೋರಿಸ್ತಾರೆ ನೋಡಿ. ಓ ಹಾಲು ಬಂದ್ ರೆಡಿ ಆಗ್ತಾ ಇದೆಯಾ? ಅದು ಆಲೂಗೆಡ್ಡೆ ಪಲ್ಯ. ಓಕೆ, ಆ ಥರ ಸ್ಟಫಿಂಗ್ ಮಾಡಿ ಆ ಥರ ಶೇಪ್ ಕೊಟ್ಟು ಅಗೇನ್ ಈ ಥರ ಬಿಡಬೇಕು. ಇದು ಆಲೂಗಡ್ಡೆ ಎಲ್ಲ ಬೇಯಿಸಿರೋದೇನೆ ಅಲ್ವಾ? ಪಲ್ಯ ರೆಡಿ ಆಗಿರೋ ಆಲೂಗೆಡ್ಡೆ ಪಲ್ಯ. ಓಕೆ ಓಕೆ, ಈ ರೀತಿ ಮಾಡಿ ನೋಡಿ ಹಾಲು ಬನ್ನಿ ಈ ರೀತಿ ರೆಡಿ ಆಗುತ್ತೆ. ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ವಿಡಿಯೋಗಳಲ್ಲೂ ನೋಡಿಲ್ಲ ಹಾಲು ಬನ್ನಿ ಹೆಂಗ್ ಮಾಡ್ತಾರೆ ಅಂತ. ಇದುವರೆಗೂ ಒಂದು ವಿಡಿಯೋದಲ್ಲೂ ನೋಡಿಲ್ಲ. ನೀವೇನಾದ್ರು ನೋಡಿದ್ರೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕುಬೇರು ಭಾಗ್ಯದಿಂದ ಇದನ್ನೆಲ್ಲ ನೋಡ್ಕೊಂತ ಇದೀವಿ, ನಿಮ್ಗೂ ತೋರಿಸ್ತಾ ಇದೀನಿ. ಸರ್ ಎಲ್ಲರಿಗೂ ಕುತೂಹಲ ಇರುತ್ತೆ, ಏನು ಆಗುತ್ತೆ ಅಂತ. ಕುತೂಹಲನ ಸೀಕ್ರೆಟ್ ಯಾಕೆ ಮಾಡೋದು? ಹೌದೌದು, ಮೈದಾ ಹಿಟ್ಟನ್ನ ನಾವು ಕಲ್ಸ್ಬಿಟ್ಟು ಬೇಯಿಸ್ಬಿಟ್ರೆ ಆಗಲ್ವಲ್ಲ, ಬೇರೆ ಓವನ್ ಅಲ್ಲಿ ಇಟ್ರೆ ಆಗಲ್ವಲ್ಲ. ನೋಡಿ ನಾವೆಲ್ಲ ಆತರ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದೀವಿ. ಬಂದ್ ಮಾಡವ ನಾವೇ ಅನ್ಬಿಟ್ಟು ಮೈದಾನ ಕಲ್ಸ್ಬಿಟ್ಟು ಓವನ್ ತಗೊಂಡಾಗೆಲ್ಲ ಇಟ್ಟಿದೀವಿ. ಅದು ಬೇರೆ ಪೊಕಳ ಬಾತ್ ಆಗ್ಬಿಟ್ಟಿದೆ, ಬನ್ನಾಗಿಲ್ಲ ಅದು. ಸೊ ತುಂಬಾ ಪ್ರೋಸೆಸ್ ಇದೆ ಬಂದ್ ಮಾಡಕ್ಕೆ. ಟೋಸ್ಟ್, ಖಾರ ಬನ್ನು, ಹಾಲು ಬನ್ನು, ವೆಜ್ ಬನ್ನು, ಎಗ್ ಪಪ್ಸ್, ವೆಜಿಟೇಬಲ್ ಪಪ್ಸ್ ಇದೆಲ್ಲ ಕುಬೇರ್ ಬೇಕ್ ಹೌಸ್ ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ಸೇಲ್ ಮಾಡಕ್ ಮಾತ್ರ ಮಾಡ್ತಾರೆ. ವಾರಕ್ಕೆ 3 ದಿವಸ ಇದು ಕೌಂಟರ್ ಸಿಗುತ್ತೆ. ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಬಲ್ಕ್ ಆರ್ಡರ್ಗಳು ಏನಾರ ಕೊಡ್ತು ಅಂದ್ರೆ ನಿಮ್ಗೆ ಸೇಲ್ ಮಾಡಕ್ಕೆ ಅಥವಾ ನಿಮ್ಗೆ ಮನೆಗೆ ಪಾರ್ಟಿಗಳಿಗೆಲ್ಲ ಸೊ ಅದನ್ನ ಯಾವಾಗ ಬೇಕಾದ್ರೂ ಮಾಡ್ಕೊಡ್ತಾರೆ. ನೀವು ಕುಬೇರ್ ಬೇಕ್ ಹೌಸ್ ಅಲ್ಲಿ ಈ ತರ ಐಟಮ್ಗಳನ್ನ ಟ್ರೈ ಮಾಡ್ಬೇಕು ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಬನ್ನಿ. ಸೊ ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ ಅಂತ ತಿಂದು ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗೋದು. ಇದು ನಮ್ಮ ಸ್ನೇಹಿತರ ಬೇಕ್ ಫ್ಯಾಕ್ಟರಿ ಆಗಿರೋದ್ರಿಂದ ಸುಮಾರು ಸಲ ನಾವು ತಿಂದಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ. ಏನ್ ಬನ್ನೊಳಗೆ ಆಲೂಗಡ್ಡೆ ಹಾಕ್ಬಿಟ್ಟು ಮಡ್ಚಿಡೋದು ತುಂಬಾ ಈಸಿ ಅಂತ ಅನ್ಕೋಬೇಡಿ. ಸೊ ಅದಕ್ಕೂ ಕಲೆ ಇರುತ್ತೆ. ಆ ಹಿಟ್ಟನ್ನ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲ ಅಂತಂದ್ರೆ ಬನ್ನಿಂದ ಹೊರಗಡೆ ಆಲೂಗಡ್ಡೆ ಬಂದ್ಬಿಡುತ್ತೆ. ಸೊ ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರ ನೋಡಿ. ಕುಮಾರಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಇದನ್ನ? 13 ವರ್ಷದಿಂದ ಮಾಡ್ತೀವಿ. 13 ವರ್ಷದಿಂದ ಏನೇನೆಲ್ಲ ಮಾಡ್ತೀರಾ ಬೇಕರಿ ಐಟಮ್ಗಳು? ಎಲ್ಲ ಆಲ್ರೌಂಡ್ರಾ? ಓಕೆ, ಕೇಕು, ಪಪ್ಸು, ಟೋಸ್ಟು, ನಿಪ್ಪಟ್ಟು. ಓಕೆ ಓಕೆ, ಬೇಕರಿ ಕುಕೀಸ್ ಎಲ್ಲ ಏನಿದೆ ಎಲ್ಲ ಮಾಡ್ತೀರಾ. ಎಷ್ಟು ತರ ಬಿಸ್ಕೆಟ್ ಮಾಡ್ತೀರಾ? 30 ತರ ಬಿಸ್ಕೆಟ್ ಮಾಡಿದ್ವಿ. 30 ತರ ಬಿಸ್ಕೆಟ್? ಅಯ್ಯಪ್ಪ, ಏನೇನ್ ಮಾಡ್ತೀರಾ ಹೇಳಿ ಸ್ವಲ್ಪ ಲೈಟ್ ಆಗಿ ಟ್ರೈಲರ್ ಕೊಟ್ಟು ನಮ್ಗೆ. ಜೋರಾಗಿ ಹೇಳು. ಕ್ರಂಚ್ ಇದೆ, ಕೊಕೊನಟ್ ಇದೆ, ಕೊಬ್ಬರಿ ಇದೆ, ಸಾಲ್ಟ್ ಇದೆ, ಬಟರ್ ಇದೆ, ಇನ್ನು ರಾಗಿ ಬಿಸ್ಕೆಟ್ ಇದೆ, ಬಿಸ್ಕೆಟ್ ಇದೆ, ಗೋಡಂಬಿ ಇದೆ, ನಾನಾ ವೆರೈಟಿ ಇದೆ. ಓಕೆ ಓಕೆ, ಸಾಲ್ಟ್ ಬಿಸ್ಕೆಟ್, ಚಾಕ್ಲೇಟ್ ಬಿಸ್ಕೆಟ್. ನಮ್ದೇನಿದೆ ಇದು ಫ್ಯಾಕ್ಟ್ರಿ ಔಟ್ಲೆಟ್ ಇದು. ಓಕೆ. ಸೊ ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮೈಸೂರು, ನಂಜನಗೂಡು, ಬನ್ನೂರು, ವರುಣ ಈ ಕಡೆ ಸುತ್ತಮುತ್ತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಓಕೆ. ನಮ್ಮದೇ ಆದಂಥ ಒಂದು 200+ ಶಾಪ್ಸ್ಗಳಿದ್ದಾವೆ, ನಮ್ಮ ಅಂಗಡಿಗಳವರಿದ್ದಾರೆ.
ಸೊ ಡೈಲಿ ತಗೋಂಗೆ ನಮ್ದು ಒಂದು ಆಟೋ ಇದೆ, ಓಮ್ನಿ ಇದೆ, ಗಾಡಿಗಳಿದೆ, ಅದಕ್ಕೆ ಲೇಬರ್ಸ್ ಇದ್ದಾರೆ. ದಿನ ಬೆಳಗ್ಗೆ ಬರ್ತಾರೆ, ಸಾಯಂಕಾಲದವರೆಗೆ ಹೋಗ್ತಾರೆ, ಎಲ್ಲ ಪೂರ್ತಿ ಮೈಸೂರು ಸುತ್ತಾಕೊಂಡು ಎಲ್ಲರಿಗೂ ಕೊಟ್ಬಿಟ್ಟು ಬರ್ತಾರೆ. ಫೈನಲಿ ಬ್ರೆಡ್ ಟೋಸ್ಟ್, ಖಾರ ಬನ್ನು ಮತ್ತೆ ಆಲೂ ಬನ್ನು ರೆಡಿ ಆಗೋಗಿದೆ. ರೆಡಿ ಆಗಿದೆ ಅಂದ್ರೆ ತಿನ್ನಕ್ ರೆಡಿ ಆಗಿಲ್ಲ, ಓವನ್ ಒಳಗೆ ಹೋಗಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ಇದು ಓವನ್ ಒಳಗೆ ಹೋಗಿ ಬಂದ್ಮೇಲೆ ಸೊ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ಫ್ರೆಶ್ ಆಗಿ ತಿಂದು ಹೇಳ್ತೀನಿ, ಬನ್ನಿ. ಸರ್ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟಾಕ್ ಮಾಡೋದು ಇಡೋದಿಲ್ಲ. ನಾವು ಫ್ರೆಶ್ ಆಗಿ ಮಾಡ್ತಾ ಇರ್ತೀವಿ, ಫ್ರೆಶ್ ಆಗಿ ಆರ್ಡರ್ಸ್ ಬರ್ತಾ ಇರ್ತದೆ, ಬಲ್ಕ್ಸ್ ಬರ್ತಾ ಇರ್ತದೆ, ಮಾಡ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಓಕೆ ಹಾಸ್ಪಿಟಲ್ಸ್, ರೆಸಾರ್ಟ್ಸು, ಸ್ಕೂಲ್ಸು, ಕಾಲೇಜಸ್ಸು, ಕ್ಯಾಂಟೀನ್ಸ್ಗಳಿಗೆ, ಫಂಕ್ಷನ್ಸ್ಗಳಿಗೆ ಎಲ್ಲ ರೆಗ್ಯುಲರ್ ಆರ್ಡರ್ಸ್ ಇರ್ತವೆ. ನಮ್ದು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ ನಾವು. ಎಲ್ಲ ನಮ್ದು ಪೆರಿಷಬಲ್ ಐಟಮ್ಸ್, ಇದು ನಾವೆಲ್ಲ ಇಟ್ಕೊಳಕ್ಕಾಗಲ್ಲ. ಅಲ್ಲಿ ಮಾಡ್ತಾ ಇರ್ಬೇಕು, ಅಲ್ಲಿ ಫ್ರೆಶ್ ಆಗಿ ಖಾಲಿ ಆಗ್ತಾ ಇರ್ಬೇಕು. ಫೈನಲಿ ಆಲೂ ಬನ್ನು, ಖಾರ ಬನ್ನು, ಟೋಸ್ಟ್ ಓವನ್ ಅಲ್ಲಿ ಬೇಕಾಗಿ ನಮ್ಮ ಬಾಯಿಗೆ ಸೇರೋ ಟೈಮ್ ಅಂತೂ ಬಂದ್ಬಿಡ್ತು. ಸ್ವಲ್ಪ ಬಿಸಿ ಆರ್ಲಿ, ಬ್ಯಾಟಿಂಗ್ ಮಾಡೋಣ. ನಿಜವಾಗ್ಲೂ ಟೋಸ್ಟ್ಗೆ ಇಷ್ಟೊಂದೆಲ್ಲ ಪ್ರೊಸೆಸ್ ಐತೆ ಅಂತ ಅನ್ಕೊಂಡಿಲ್ಲ. ಕುಬೇರ ರೆಡಿ ಆಯ್ತಾ? ಬೇಗ ತಿನ್ಬೇಕು. ಆರ್ವಿ ಫ್ರೆಶ್ ಆಗಿ ರೆಡಿ ಆಗಿದೆ, ಎಲ್ಲ ನಾವು ಕೊಡ್ತಾ ಇದ್ದೀನಿ. ತಿಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು. ಒನ್ಸ್ ಅಗೈನ್ ಆನೆಸ್ಟ್. ಓಕೆ ಓಕೆ. ಇನ್ನ ತಡ ಮಾಡಿ ಅರ್ಥ ಇಲ್ಲ, ಬಿಸಿ ಬಿಸಿ ಫ್ರೆಶ್ ಆಗಿರೋ ಟೋಸ್ಟು, ಆಲೂ ಬನ್ನು ಎಲ್ಲಾನು ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬಿಡ್ತೀನಿ ಬನ್ನಿ. ಸೊ ಈ ತರ ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡಿರೋ ಐಟಮ್ ನೀವು ಟ್ರೈ ಮಾಡಿರಲ್ಲ. ಸೊ ಹಾಗೂ ನೀವು ಟ್ರೈ ಮಾಡಿತ್ತು ಅಂದ್ರೆ ಆಲ್ರೆಡಿ ಮಾಡಿಟ್ಟಿದ್ದ ಓವನ್ ಇಟ್ಬಿಟ್ಟು ಬಿಸಿ ಮಾಡ್ಕೊಟ್ಟಿರ್ತಾರಲ್ಲ, ಅದನ್ನ ಟ್ರೈ ಮಾಡಿರ್ತೀರಾ. ಬಟ್ ಇದನ್ನಂತೂ ಟ್ರೈ ಮಾಡಿರಲ್ಲ. ಇವಾಗ ಟ್ರೈ ಮಾಡವ ನಾವು. ಸೊ ಹೆಂಗೈತೆ ಅಂತ ನೋಡವ. ಫಸ್ಟ್ ಬ್ರೆಡ್ ಟೋಸ್ಟ್ ಇಂದ ಟ್ರೈ ಮಾಡ್ತೀನಿ. ಸೊ ನಮ್ಮ ಕುಬೇರ್ ಬೇಕರ್ಸ್ ಓನರ್ ಕೆಲ ಕೊಟ್ಬಿಡಿ, ನೀವು ವಿಡಿಯೋ ಮಾಡೋಕ್ಕೆ ಸ್ನೇಹಿತರು ಅಂತ ಸ್ವಲ್ಪ ಅಡ್ವಾಂಟೇಜ್ ತಗೊಬಿಟ್ಟಿನಿ. ಕ್ಷಮಿಸಿ ಕುಬೇರ್ರೆ, ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ತಿಂದ ಮೇಲೆ ಏನ್ ಅನಿಸ್ತೈತೆ ಅಂದ್ರೆ, ಇದುವರೆಗೂ ಫ್ರೆಶ್ ಆಗಿ ನಾವು ಬೇಕಿಂಗ್ ಐಟಮ್ಗಳೆಲ್ಲ ತಿಂದೇ ಇಲ್ಲ. ಸತ್ಯ ಹೇಳ್ತೀನಿ, ಬೇಕಾರೆ ಒಂದ್ಸಲಿ ಫ್ರೆಶ್ ಆಗಿ ಟ್ರೈ ಮಾಡ್ಬಿಡಿ, ಮಜಾನೇ ಬೇರೆ, ಸಕ್ಕದಾಗೈತೆ. ನೆಕ್ಸ್ಟ್ ಆಲೂ ಬನ್ನು ಹೆಂಗೈತೆ ನೋಡಿ, ಒಳಗಡೆ ಬಿಸಿ ಬಿಸಿ. ಸೊ ಒಳಗಡೆ ಹಾಕಿರೋ ಸ್ಟಫಿಂಗು ಎಲ್ಲ ಸಕ್ಕದಾಗೈತೆ. ಮಾತ್ರ ಆಲೂಗಡ್ಡೆ ಎಲ್ಲ ಫ್ರೆಶ್ ಆಗಿ, ಸೊ ಇವಾಗ ತಾನೇ ಮಾಡಿರೋದು, ಫ್ರೆಶ್ ಆಗೇ ಇರುತ್ತೆ. ಹಾಕಿರೋ ಮಸಾಲೆನೂ ಅಷ್ಟೇ ಖಾರವಾಗಿ ನಮಗೆ ಸೆಟ್ ಆಗಂಗೈತೆ. ಕ್ವಾಲಿಟಿ ಕ್ವಾಂಟಿಟಿ ಹೆಂಗಿದೆ ಅಂತ ನಾನೇ ತೋರಿಸಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ನೀವೇನಾದ್ರೂ ಆಲೂಗಡ್ಡೆ ತಿನ್ನಲ್ಲ ಅಂತಂದ್ರೆ ನೋಡಿ, ವೆಜ್ ಬನ್ನು ಇದೆ. ಮೈಸೂರಲ್ಲೇ ನನ್ಗೆ ಗೊತ್ತಿರಂಗೆ ಎಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ. ಸೊ ವೆಜ್ ಬನ್ನ ಹೆಂಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರೆ ಅಂತ ನೀವೇ ನೋಡ್ತಾ ಇದ್ರಾ. ಸೊ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನಾನು ಹೇಳ್ತೀನಿ ಬನ್ನಿ. ಇವಾಗ ನಾನು ತೋರಿಸಿರೋ ಎಲ್ಲಾ ಐಟಮ್ಗಳನ್ನು ಮಾರಕ್ಕಾದ್ರೂ ಸರಿ, ತಿನ್ನಕ್ಕಾದ್ರೂ ಸರಿ, ಎಲ್ಲಾನು ಎಲ್ಲಾ ಕ್ವಾಂಟಿಟಿಲೂ ಅವೈಲಬಿಲಿಟಿ ಇದೆ. ಸ್ವೀಟ್ ಬನ್ ಕ್ಯಾಟಗರಿಲಿ ಏನು ಇಲ್ವಾ ಅಂತಂದ್ರೆ 100% ಇದೆ. ನೋಡಿ, ಡ್ರೈ ಫ್ರೂಟು ಮತ್ತೆ ಫ್ರೂಟಿ ಎಲ್ಲ ಹಾಕಿ ಮಾಡಿರೋ ಸ್ವೀಟ್ ಬನ್ ಇದೆ. ಸೊ ನೀವು ಇದನ್ನು ನೋಡ್ಬೋದು. ಇದು ಒಳಗಡೆನೂ ಅಷ್ಟೇ ಫುಲ್ ಸ್ಟಫಿಂಗ್ ಇರುತ್ತೆ. ಸೊ ಇದನ್ನು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಕುಬೇರ್ ಬೇಕರ್ಸ್ ಅಲ್ಲಿ. ಸೊ ಲಾರ್ಜ್ ಕ್ವಾಂಟಿಟಿಲಿ ನೀವು ಎಷ್ಟು ಆರ್ಡರ್ ಕೊಟ್ಟರು ಇದನ್ನು ಮಾಡ್ಕೊಡ್ತಾರೆ. ತರಕಾರಿ ಎಲ್ಲ ಹಾಕಿ ಮಾಡಿರೋ ವೆಜ್ ಬನ್ ಟೇಸ್ಟ್ ಹೆಂಗೈತೆ ಅಂತ ನೋಡ್ಬಿಡವಾ. ನೋಡಿ, ಸ್ಟಫಿಂಗ್ ಎಲ್ಲ ಹಿಂಗೈತೆ. ರೆಗ್ಯುಲರ್ ಆಲೂ ಬನ್ನು ಅಂತೆಲ್ಲ ಅನ್ಕೊಬಿಟ್ಟಿದ್ನ, ಇದು ತರಕಾರಿ ಬನ್ನು. ಸೊ ಹೊಸ ಕಾನ್ಸೆಪ್ಟು ನಮ್ಮ ಕುಬೇರು ಬೇಕ್ ಹೌಸಲ್ಲಿ. ನೋಡಿ ಹೆಂಗೆ ಕಾಣಿಸ್ತದೆ, ಹಂಗೆ ನನ್ನ ಬೈಟ್ಗೆ ಹೋಗ್ಬಿಡ್ತಾ ಇದೆ. ಸೂಪರ್. ನಿಮ್ಮ ಪಾರ್ಟಿಗಳಿಗೆ, ಹೋಟೆಲ್ಗಳಿಗೆ, ಬೇಕರಿಗಳಿಗೆ ಮತ್ತೆ ಹೊಸದಾಗಿ ಬೇಕರಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಒನ್ ಸ್ಟಾಪ್ ಜಾಗ ಬಂದು ಕುಬೇರ್ ಬೇಕ್ ಹೌಸ್. ಮತ್ತೆ ನಮ್ಮ ಕುಬೇರ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಡಿಸ್ಪ್ಲೇ ಕಾಣಿಸ್ತಾ ಇದೆ. ಕುಬೇರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ ಮನೆಗೆ ಬೇಕಾದ್ರೂ ತರ್ಸ್ಕೊಂತೀನಿ, ಇಲ್ಲ ಬಿಸ್ನೆಸ್ ಆದ್ರೂ ಮಾಡಿ. ಕುಬೇರ್ ಬೇಕ್ ಹೌಸ್ ಅವರ ಲೊಕೇಶನ್ ಆಲನಹಳ್ಳಿ ರಿಂಗ್ ರೋಡ್ ಸಿಗ್ನಲ್, ಡಾಕ್ಟರ್ಸ್ ಲೈವಟ್ಟು ಮೈಸೂರು. GPS ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ. ನಮಸ್ಕಾರಗಳು.